ಲ್ಯಾಬ್ರಡಾರ್, ಗೋಲ್ಡನ್ ರೆಟ್ರೀವರ್, ಗ್ರೇಟ್ ಡೇನ್, ರಾಟ್ವೀಲರ್ ಈ ರೀತಿಯಾದಂತಹ ಮೀಡಿಯಂ ಮತ್ತು ಲಾರ್ಜ್ ಬ್ರೀಡ್ ಡಾಗ್ಸ್ ನಿಮ್ ಮನೇಲಿದ್ರೆ ಈ ರೀತಿಯಾದಂತಹ ಎಮರ್ಜೆನ್ಸಿ ಸಿಚುವೇಶನ್ ನಿಮ್ ಮನೇಲಿ ಯಾವಾಗ ಬೇಕಿದ್ರು ಬರ್ಬೋದು ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ತುಂಬಾನೇ ಚೆನ್ನಾಗಿ ತಿಂದು ಆಟ ಆಡ್ಕೊಂಡಿದ್ದ ನಿಮ್ ಪೆಟ್ಟು ಆಲ್ ಆಫ್ ಅ ಸಡನ್ ಉಸಿರಾಟಕ್ಕೆ ತೊಂದರೆ ಪಡ್ತಿದ್ದಾನೆ, ಹಾಗೆ ಅವನ್ ಹೊಟ್ಟೆ ಭಾಗದಲ್ಲಿ ಉಬ್ರ ಆಗ್ತಾ ಇದೆ ಅಂದ್ರೆ ಅದು GDV ಆಗಿರ್ಬೋದು, ಎಚ್ಚರವಾಗಿರಿ. ನಿಮ್ ಪೆಟ್ ಸ್ಟಮಕ್ಗೆ ಒಂದು ಕೆಪಾಸಿಟಿ ಅಂತ ಇರುತ್ತೆ. ಯಾವಾಗ ಓವರ್ ಫೀಡಿಂಗ್ ಮಾಡ್ತಿರೋ ಅವಾಗ ಏನಾಗುತ್ತೆ, ಹೊಟ್ಟೆ ಊಟ ಬರುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ, ಗ್ಯಾಸ್ ತುಂಬಿಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ನಿಮ್ ಪೆಟ್ ಏನಾದ್ರೂ ಹೈಪರ್ ಆಕ್ಟಿವಿಟಿ, ಮೇ ಬಿ ಜಂಪ್ ಮಾಡೋದಾಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಈ ರೀತಿಯಾದಂತಹ ಆಕ್ಟಿವಿಟೀಸ್ ಮಾಡಿದಾಗ ಹೊಟ್ಟೆ ತನ್ನ ನಾರ್ಮಲ್ ಆಕ್ಸೆಸ್ ಅಲ್ಲಿ ಇರುವಂತದ್ದು ಟ್ವಿಸ್ಟ್ ಆಗತ್ತೆ. ಟ್ವಿಸ್ಟ್ ಆದಾಗ ಏನಾಗುತ್ತೆ, ಒಳಗಡೆ ಗ್ಯಾಸ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ, ಹಾಗೂ ಹೊಟ್ಟೆಯ ಒಂದು ಟಿಶ್ಯೂ ಏನಿರುತ್ತೆ ಅದು ನೆಕ್ರೋಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನೆಕ್ರೋಸ್ ಅಂದ್ರೆ ಕೊಳ್ತು ಹೋಗೋದು. ಇದೊಂದು ಟ್ರೂ ಎಮರ್ಜೆನ್ಸಿ ಸಿಚುವೇಶನ್ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಈ ಒಂದು ಸಿಚುವೇಶನ್ ಅಲ್ಲಿ ಸರ್ಜರಿನೇ ಆಪ್ಷನ್. ಈ ತರ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ದಯವಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ನೀವು ಡಿಲೇ ಮಾಡಿದಷ್ಟು ಸರ್ಜರಿಯ ನಂತರ ನಿಮ್ಮ ಪೆಟ್ ಚೇತರಿಕೆ ಆಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಕಡಿಮೆ ಪ್ರಮಾಣದಲ್ಲಿ ಫ್ರೀಕ್ವೆಂಟ್ ಆಗಿ ಫೀಡಿಂಗ್ ಮಾಡೋದ್ರಿಂದ, ಹಾಗೆ ಫೀಡಿಂಗ್ ಮಾಡಿದ ನಂತರ ಎಕ್ಸರ್ಸೈಸ್ 1-2 ಅವರ್ ಮಾಡಿಸದೇ ಇರೋದ್ರಿಂದ ಈ ರೀತಿಯಾದಂತಹ ಸಂಭವಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು. ಆದಷ್ಟು ಈ ಮಾಹಿತಿನ ನಿಮಗೆ ತಿಳಿದಿರ್ತಕ್ಕಂತಹ ಎಲ್ಲ ಪೆಟ್ ಪೇರೆಂಟ್ಸ್ಗೂ ಶೇರ್ ಮಾಡಿ. ಹಾಗೆ ಈ ರೀತಿಯಾದಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ಪೆಟ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ. ಧನ್ಯವಾದಗಳು.